ಎಚ್ಚರ ಎಚ್ಚರ! ಶಾಲಾ ಬಸ್ಸುಗಳಲ್ಲಿ ಮಕ್ಕಳನ್ನ ಕಳಿಸೋ ಪೋಷಕರು ಈ ಸುದ್ದಿಯನ್ನ ನೋಡಲೇಬೇಕು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕದಲ್ಲಿ ಶಿಕ್ಷಕರ ದಿನಾಚರಣೆ ದಿನವೇ ದೊಡ್ಡ ಆಘಾತ. ಶಾಲಾ ಬಸ್ ದುರಂತ ತಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಮನ ಕಲುಕುವ ದುರಂತ. ಇದನ್ನ ನೋಡಕ್ಕಾಗಲ್ಲ ಬಿಡಿ ವೀಕ್ಷಕರೇ. ಅದಕ್ಕೆ ಒಂದಿಷ್ಟು ಬೇಸಿಕ್ ಮಾಹಿತಿಯನ್ನ ಕಲೆ ಹಾಕುವ ಪ್ರಯತ್ನ ಮಾಡೋಣ. ಶಾಲಾ ವಾಹನಗಳಿಗೆ ಏನೆಲ್ಲ ರೂಲ್ಸ್ಗಳಿವೆ, ಯಾವೆಲ್ಲ ವಿಚಾರಗಳನ್ನ ಶಾಲೆಯವರು ಮೈಂಡ್ನಲ್ಲಿ ಇಟ್ಟುಕೊಂಡಿರಬೇಕು, ಪೋಷಕರು ಯಾವ ವಿಚಾರಗಳನ್ನ ಮೈಂಡ್ನಲ್ಲಿ ಇಟ್ಟುಕೊಂಡಿರಬೇಕು ಅಂತ ತಿಳಿತಾ ಹೋಗೋಣ. ಶಾಲಾ ವಾಹನಗಳು ಯಾವ ನಿಯಮಗಳನ್ನ ಫಾಲೋ ಮಾಡಬೇಕು, ಇವೆಲ್ಲ ನಾವು ಕ್ವಿಕ್ ಆಗಿ ಅರ್ಥ ಮಾಡಿಕೊಳ್ಳುತ್ತಾ ಹೋಗೋಣ. ನಮ್ಮ ಕರ್ನಾಟಕದಲ್ಲಿ ಇರುವ ಪ್ರಮುಖವಾಗಿ ಒಂದಿಷ್ಟು ರೂಲ್ಸ್ಗಳನ್ನ ಗಮನಿಸುತ್ತಾ ಹೋದ್ರೆ, ಮುಖ್ಯವಾಗಿ ವ್ಯಾಲಿಡ್ ಕಾಂಟ್ಯಾಕ್ಟ್ ಕ್ಯಾರೇಜ್ ಫಾರ್ಮೆಟ್ಗಳನ್ನ ಶಾಲಾ ವಾಹನಗಳು ಈ ವಿಶೇಷ ಅನುಮತಿಗಳನ್ನ ಹೊಂದಿರಬೇಕು. ಜೊತೆಗೆ ಸೀಟಿಂಗ್ ಕೆಪಾಸಿಟಿ ಹೊಂದಿರಬೇಕು. ಮುಖ್ಯವಾಗಿ ಇನ್ಶೂರೆನ್ಸ್ ಇರಬೇಕು. ವಾಹನದ ಸೀಟ್ ಎಷ್ಟಿದೆಯೋ ಅಷ್ಟೇ ಮಕ್ಕಳನ್ನ ಹಾಕಬೇಕು, ಜಾಸ್ತಿ ಮಕ್ಕಳನ್ನ ಹಾಕೋ ಹಾಗಿಲ್ಲ. ಶಾಲಾ ಬಸ್ಸುಗಳನ್ನ ಯೆಲ್ಲೋ ಕಲರ್ ನಲ್ಲಿ ಪೇಂಟ್ ಮಾಡಿರಬೇಕು. ಸುತ್ತಲೂ ಗ್ರೀನ್ ಪಟ್ಟಿ ಇರಬೇಕು. ವಾಹನದ 4 ಸೈಡ್ ನಲ್ಲಿ ಸ್ಕೂಲ್ ಬಸ್ ಅಂತ ವೈಟ್ ಪೇಂಟ್ ನಿಂದ ದೊಡ್ಡದಾಗಿ ಬರೆದಿರಬೇಕು ಅಂತ ನಿಯಮ ಹೇಳುತ್ತೆ. ಹಾಗಂತ ಸಿಕ್ಕ ವಾಹನಗಳಲ್ಲಿ ಶಾಲಾ ವಾಹನ ಅಂತ ಬರೆಯದೇ ಇರುವ ವಾಹನಗಳಲ್ಲಿ ಸಿಕ್ಕ ಹಾಗೆ ಕರೆದುಕೊಂಡು ಹೋಗೋ ಹಾಗಿಲ್ಲ. ಜೊತೆಗೆ ಸ್ಕೂಲ್ ಬಸ್ ನಲ್ಲಿ ಕಡ್ಡಾಯವಾಗಿ ಫಸ್ಟ್ ಕಿಟ್ ಇರಲೇಬೇಕು. ಫೈರ್ ಕಿಟ್ ಅಂದ್ರೆ ಬೆಂಕಿ ನೊಂದಿಸುವ ಉಪಕರಣ ಇರಬೇಕು. ಜೊತೆಗೆ ಡೋರ್ ಲಾಕ್ಗಳು ಗಟ್ಟಿಮುಟ್ಟಾಗಿ ಕೆಲಸ ಮಾಡ್ತಾ ಇರಬೇಕು. ಮತ್ತು ವಿಂಡೋಗಳಿಗೆ ಡ್ರಿಲ್ ಹಾಕಿ ಅವುಗಳಲ್ಲಿ ಮಕ್ಕಳು ಯಾವುದೇ ರೀತಿ ಹೊರಗೆ ತಲೆ ಹಾಕದ ಹಾಗೆ ಮುಚ್ಚಿಡಬೇಕು. ಮತ್ತು ಡ್ರೈವಿಂಗ್ ನಲ್ಲಿ ಅನುಭವ ಹೊಂದಿರುವವರನ್ನೇ, ಅಂದ್ರೆ ಕನಿಷ್ಠ 4 ವರ್ಷ ಶಾಲಾ ವಾಹನ ಓಡಿಸಿರುವ ಅನುಭವ ಹೊಂದಿರಬೇಕು. ಜೊತೆಗೆ ಡ್ರೈವರ್ ಮತ್ತು ಮಕ್ಕಳು ಇದ್ರೆ ಸಾಕಾಗಲ್ಲ, ಒಬ್ಬರು ಅಟೆಂಡೆಂಟ್ ಇರಲೇಬೇಕು. ಸ್ಕೂಲಿನಿಂದ ಮನೆಗೆ, ಮನೆಯಿಂದ ಸ್ಕೂಲಿಗೆ ಹೋಗುವ ತನಕ ಮಕ್ಕಳನ್ನ ಜವಾಬ್ದಾರಿಯಿಂದ ಸುರಕ್ಷಿತವಾಗಿ ಬಿಡಲು ಒಬ್ಬರು ಪ್ರತಿನಿಧಿ ಇರಲೇಬೇಕು. ಮತ್ತು ಸ್ಪೀಡ್ ಲಿಮಿಟ್ ಗಂಟೆಗೆ 40 ಕಿಲೋಮೀಟರ್ಗಿಂತ ಜಾಸ್ತಿ ಹೋಗೋ ಹಾಗಿಲ್ಲ. ಅದನ್ನ ನಿಯಂತ್ರಿಸೋದಕ್ಕೆ ಸ್ಪೀಡ್ ಗವರ್ನರ್ಗಳನ್ನ ಅಳವಡಿಸಿರಲೇಬೇಕು ಅಂತ ರೂಲ್ಸ್ ಹೇಳುತ್ತೆ. ಮತ್ತು ವಾಹನದ ಮೇಲಿನ ಟಾಪ್ ಹಾರ್ಡ್ ಆಗಿರುವ ಟಾಪ್ ಆಗಿರಬೇಕು. ಮತ್ತು ಪ್ರತಿ ಶಾಲೆಯಲ್ಲಿ ಸೇಫ್ಟಿ ಕಮಿಟಿ ಅಂತ ಇರಬೇಕು. ಸೇಫ್ಟಿ ಕಮಿಟಿಯಲ್ಲಿ ಪೇರೆಂಟ್ಸ್ ಇರಬೇಕು, ಟೀಚರ್ಸ್ ಇರಬೇಕು, ಮತ್ತು ಯಾರು ಕರ್ಕೊಂಡು ಹೋಗ್ತಾರೋ ಅವರು ಕೂಡ ಇರಬೇಕು. ಆ ಬಸ್ಸಿಗೆ ಸಂಬಂಧಪಟ್ಟವರು ಕೂಡ ಆ ಕಮಿಟಿಯಲ್ಲಿ ಇರಬೇಕು. ಈ ಕಮಿಟಿ ಎಲ್ಲ ರೂಲ್ಸ್ ಫಾಲೋ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರಬೇಕು ಅಂತ ಕರ್ನಾಟಕದ ನಿಯಮಗಳು ಹೇಳುತ್ತವೆ. ಜೊತೆಗೆ ಮಕ್ಕಳಿಗೂ ಕೂಡ ಗೈಡ್ಲೈನ್ಸ್ ಇರುತ್ತೆ. ಆ ಗೈಡ್ಲೈನ್ಸ್ ಅನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಸಬೇಕಾಗುತ್ತೆ. ಮುಖ್ಯವಾಗಿ ಮಕ್ಕಳು ಶಿಸ್ತಿನಿಂದ ವಾಹನದಲ್ಲಿ ಕುಳಿತಿರಬೇಕು. ಶಾಲಾ ವಾಹನಗಳ ಚಾಲಕರು ಅತ್ಯಂತ ಜಾಗರೂಕತೆಯಿಂದ ವಾಹನ ಚಲಾಯಿಸುವ ಮೂಲಕ ಮುಂದೆ ಇಂತಹ ದುರ್ಘಟನೆಗಳು ಸಂಭವಿಸದಂತೆ ಎಚ್ಚರ ವಹಿಸಬೇಕಿದೆ. ಹಾಗೇನೆ ಶಾಲೆ ಬಿಡುವ ಸಮಯದಲ್ಲಿ ಮತ್ತು ಪ್ರಾರಂಭದ ಸಮಯದಲ್ಲಿ ರಸ್ತೆಯಲ್ಲಿ ಬೈಕ್, ಆಟೋ, ಕಾರ್, ಬಸ್, ಲಾರಿ ಚಾಲಕರು ಕೂಡ ಜಾಗೃತರಾಗಿ ವಾಹನ ಚಲಾಯಿಸಬೇಕಾಗಿದೆ. ವರದಿ ಮಹಾಂತೇಶ್ ಬೇವಿನಕಟ್ಟಿ, ಹಲೋ ಹುಕ್ಕೇರಿ ನ್ಯೂಸ್, ಹುಕ್ಕೇರಿ.